ಎಂದೆಂದಿಗೂ ರಾಜ ರಾಣಿ ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ ಆಣೆ ಮಾಡಿ ಹೇಳು ಹೋಗಲ್ಲ ಎಂದೆಂದಿಗೂ ಸಾಯೋವರೆಗೂ. ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲಿ ನೋಡಿದ್ರಲ್ಲ ಎಂಗೇಜ್ಮೆಂಟ್ ಸ್ಟೇಟಸ್ ವಿಡಿಯೋ ಎಡಿಟಿಂಗು, ಆ ತರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಆ ತರ ವಿಡಿಯೋ ಎಡಿಟಿಂಗ್ ಕಲ್ತ್ಕೋಬೇಕಂತಂದ್ರೆ ನಮ್ಮ ಚಾನಲ್ ಯಾರಾದ್ರೂ ಹೊಸಬರು ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಇನ್ನಿತರಿಗೆ ಶೇರ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನು ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ಮತ್ತೆ ನಾನು ಹಾಕುವಂತ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತವೆ. ನೀವು ಸರ್ಚ್ ಮಾಡೋ ಅವಶ್ಯಕತೆನೇ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಎಡಿಟಿಂಗು, ಎಂಗೇಜ್ಮೆಂಟ್ ವಿಡಿಯೋ, ಆನಿವರ್ಸರಿ ವಿಡಿಯೋ, ವೆಡ್ಡಿಂಗ್ ವಿಡಿಯೋ, ಇದೇ ತರ ಕಂಟೆಂಟ್ ವಿಡಿಯೋಗಳು ಇರ್ತವೆ. ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬಹುದು. ಸುಲಭವಾಗಿ ಮೊಬೈಲ್ ಎಲ್ಲ ಎಡಿಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಒಂದು ಅಲೈಟ್ ಮೋಷನ್ ಆಪ್ ಬೇಕಾಗುತ್ತೆ. ಅಲೈಟ್ ಮೋಷನ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಪ್ರಾಜೆಕ್ಟ್ ಲಿಂಕ್ ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲೆಲ್ಲಾ ಟೂಲ್ಸ್ ಗಳು ನಾನು ಆಡ್ ಮಾಡಿರ್ತೀನಿ. ನೀವೇನು ಜಾಸ್ತಿ ಇಲ್ಲಿ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ನೀವು ಅಡ್ರೆಸ್ ಮತ್ತೆ ನಿಮ್ಮ ಫೋಟೋಗಳು ರೀಪ್ಲೇಸ್ ಮಾಡಿದ್ರೆ ಸಾಕು. ಮತ್ತೆ ಇದಕ್ಕೆ ಕನ್ನಡ ಫಾಂಟ್ಗಳು ಈ ಅಲೈಟ್ ಮೋಷನ್ ಆಪ್ ಅಲ್ಲಿ ನೀವು ಕನ್ನಡ ಫಾಂಟ್ಗಳು ಆಡ್ ಮಾಡಿ ಇರ್ಬೇಕಾಗುತ್ತೆ. ಆಡ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಸುಲಭವಾಗಿ ನಾನು ಹೇಳುವಂತ ವಿಡಿಯೋಗಳು ಮತ್ತೆ ನಾನು ಹಾಕುವಂತ ಪ್ರಾಜೆಕ್ಟ್ ಲಿಂಕ್ಗಳು ಯಾವುದೇ ತರಹದ ತೊಂದರೆ ಆಗೋದಿಲ್ಲ. ಮತ್ತೆ ಈ ವಿಡಿಯೋದಲ್ಲಿ ನೀವು ಅಲೈಟ್ ಮೋಷನ್ ಗೆ ನಾನು ಲಾಸ್ಟ್ ಎಂಡ್ ಅಲ್ಲಿ ಹಾಕಿರ್ತೀನಿ. ಅಲೈಟ್ ಮೋಷನ್ ಗೆ ನುಡಿ ಫಾಂಟ್ ಗಳು ಆಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಕನ್ನಡ ಫಾಂಟ್ ಗಳು ಆ ವಿಡಿಯೋನ ನೀವು ಸರ್ಚ್ ಮಾಡಿ ಮುಗಿಯವರೆಗೂ. ಈ ವಿಡಿಯೋ ನೋಡಿದ್ಮೇಲೆ ಬನ್ನಿ ಇವಾಗ ಶುರು ಮಾಡೋಣ. ವಿಡಿಯೋ ನೋಡ್ತಾ ಇದ್ದೀರಾ, ಹೌಸ್ ನೇಮ್ ಅಂತ ಇದೆ ನೋಡಿ. ಹೌಸ್ ನೇಮ್ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ಇರುವಂತ ನೋಡಿ, ಒಂದು ಮೇಲೆ ಇರುತ್ತೆ ಇಲ್ಲ ಕೆಳಗಡೆ ಇರುತ್ತೆ. ಮೇಲೆ ಇರುವಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಇರುವಂತ ವರ್ಡ್ಸ್ ನ ನೀವು ಏನ್ ಮಾಡ್ಬೇಕಂತಂದ್ರೆ ಈ ತರ ನೀವು ಸೆಲೆಕ್ಟ್ ಆದ್ರೂ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕಟ್ಟನ ಆಪ್ಷನ್ಸ್ ಮೇಲೆ ಕೊಟ್ಬಿಡಿ. ಮತ್ತೆ ನೀವು ಬ್ಯಾಕ್ ಬಂದ್ಬಿಟ್ಟು ಗೂಗಲ್ ಅಲ್ಲಿ ಬಂದ್ಬಿಟ್ಟು SANK ಸಂಕ ಅಂತ ಸರ್ಚ್ ಮಾಡ್ಬೇಕಾಗುತ್ತೆ. SANKA ಸಂಕ ಅಂತ ಸರ್ಚ್ ಮಾಡಿ ಇಲ್ಲಿ ನುಡಿನ ಕನ್ನಡ ನುಡಿನ ಫಾಂಟ್ ಆಗಿ ಕನ್ವರ್ಟ್ ಮಾಡುತ್ತೆ ಈ ವೆಬ್ಸೈಟ್. ನೋಡ್ತಾ ಇದ್ದೀರಾ, ಇಲ್ಲಿ ನಾವು ಒಂದು ಹೌಸ್ ನೇಮ್ ನ ಹಾಕೋತಾ ಇದ್ದೀನಿ ನೋಡಿ. ಇವಾಗ ನೋಡಿ ಈ ತರ ಕನ್ನಡದಲ್ಲೇ ಹಾಕೋಬೇಕು ನೋಡಿ. ಚೆಲುವಾದಿ ಕುಟುಂಬದವರ ಅಂತ ನಾನು ಹಾಕೊಂತಿದ್ದೀನಿ. ನೀವು ಕುಟುಂಬ ಅಂತ ಅವಶ್ಯಕತೆ ಇಲ್ಲ ಬರೆಯೋದು. ಚೆಲುವಾದಿ ನಿಮ್ಮ ಅಡ್ರೆಸ್ ಏನಿರುತ್ತೆ ಆ ತರ ನೀವು ಟೈಪ್ ಮಾಡ್ಕೊಂಡು ಇಲ್ಲಿ ಯೂನಿಕ್ ಕೋಡ್ ಅಂತ ಇದೆ ನೋಡಿ. ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೋಡ್ ಕನ್ವರ್ಟ್ ಆಗುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ರೈಟ್ ಸೈಡಿಗೆ. ಅದನ್ನ ನೀವು ಕೋಡ್ ಕಾಪಿ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಕ್ ಅಲೈಟ್ ಮೋಷನ್ ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಹೊಡಿಬೇಕಾಗುತ್ತೆ. ಪೇಸ್ಟ್ ಮಾಡಿ ಒಂದ್ ಸ್ವಲ್ಪ ಫೇಸ್ ಏನಾದ್ರು ಜಾಸ್ತಿ ಇದ್ರೆ ಒಂದು ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಚೆಲುವಾದಿ ಬಂದು ಕುಟುಂಬದವರ ನಿಶ್ಚಿತಾರ್ಥ ಆಮಂತ್ರಣ ಅಂತ ಅಲ್ಲಿ ಆಡ್ ಆಯ್ತು ಬಂದು. ನಾನು ದೊಡ್ಡ ಮನೆ ಪರಿವಾರದ ಅಂತ ಹಾಕಿದ್ದೆ ನಮ್ಮ ಸರ್ನೇಮ್ ನ. ನೋಡ್ತಾ ಇದ್ದೀರಾ, ಇಲ್ಲಿ ಅಡ್ರೆಸ್ ಅಂತಿದೆ ನೋಡಿ. ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಮೇಲ್ಗಡೆ ಇಲ್ಲ ಕೆಳಗಡೆ ಇರುತ್ತೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಿಂಗ್ ಹಿಡ್ಕೊಂಡು ಕೆಳಗಡೆ ಬಂದ್ಬಿಟ್ಟು ಇಲ್ಲಿರೋದನ್ನ ಎಲ್ಲಾನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ನಿಮ್ಮ ಅಡ್ರೆಸ್ ಏನಿರುತ್ತೆ ಎಂಗೇಜ್ಮೆಂಟ್ ಅಡ್ರೆಸ್, ಆ ಅಡ್ರೆಸ್ ನೀವು ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಕೀವರ್ಡ್ಸ್ ನ ನೀವು ಕೀಬೋರ್ಡ್ ಅಲ್ಲಿ ನೀವು ಕನ್ನಡ ಟ್ರಾನ್ಸಾಕ್ಷನ್ ಕನ್ನಡ ಟೆಕ್ಸ್ಟ್ ನ ಆಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ, ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಬಸವೇಶ್ವರ ಕಲ್ಯಾಣ ಮಂಟಪ ಕಲಬುರಗಿ ನೋಡಿ. ಈ ತರ ಹಾಕ್ಬಿಟ್ಟು ನೀವು ತಾಲೂಕು ಜಿಲ್ಲಾ ಎಲ್ಲಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಹಾಕ್ಬಿಟ್ಟು ನೀವು ಸ್ಪೇಸ್ ನ ಕೊಡ್ಬೇಕಾಗುತ್ತೆ ಒಂದ್ ಸ್ವಲ್ಪ ನೋಡಿ. ಈ ತರ ಸ್ಪೇಸ್ ಕೊಟ್ರೆ ಇಲ್ಲಿ ಕೋಡ್ ಕನೆಕ್ಟ್ ಆಗಿರುತ್ತಲ್ಲ, ಆ ಕೋಡ್ ನ ನೀವು ಮೇಲ್ಗಡೆ ಕೋಡ್ ನ ಬಿಟ್ಟು ಕೆಳಗಡೆ ಕೋಡ್ ಏನಿರುತ್ತೆ ಆ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ರಿಟರ್ನ್ ಅಲೈಟ್ ಮೋಷನ್ ಗೆ ಬಂದು ಇಲ್ಲಿ ರಿಮೂವ್ ಮಾಡಿರ್ತೀರ ಪೇಸ್ಟ್ ಹೊಡಿಯಿರಿ. ಇಲ್ಲಿ ನೋಡಿ, ಈ ತರ ಕಾಪಿ ಮಾಡ್ಕೊಂಡು ಪೇಸ್ಟ್ ಹೊಡಿಬೇಕಾಗುತ್ತೆ. ಪೇಸ್ಟ್ ಹೊಡೆದ್ರೆ ಈ ತರ ಬಂದು ನಿಮ್ಗೆ ಅಡ್ರೆಸ್ ಆಡ್ ಆಗುತ್ತೆ. ಮತ್ತೆ ಬ್ಯಾಕ್ ಬಂದ್ಬಿಡಿ. ನೋಡ್ತಾ ಇದ್ದೀರಾ, ಮತ್ತೆ ಅಡ್ರೆಸ್ ಒಂಚೂರು ಏನಾದ್ರು ಮೇಲೆ ಕೆಳಗೆ ಹೋಗಿತ್ತು ಅಂದ್ರೆ ಒಂದ್ ಸ್ವಲ್ಪ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ. ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ ಏನಿರೋದಿಲ್ಲ, ನಾನು ಹಾಕಿರುವಂತ ಡೇಟ್ ಇಲ್ಲಿ ನೀವು ರೀಪ್ಲೇಸ್ ಮಾಡ್ಕೊಳ್ಳಿ. ಅಲ್ಲಿ ಸಂಕನ್ನ ವೆಬ್ಸೈಟ್ ಅಲ್ಲಿ ಹೋಗಿ ಟೈಪ್ ಮಾಡ್ಕೊಂಡು ಕಾಪಿ ಮಾಡಿ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡ್ತಾ ಇದ್ದೀರಾ, 17/7/2026 ಅಂತ ಬರ್ತಿದ್ದೀನಿ. ಸಂಜೆ ಅಥವಾ ನೀವು ಯಾವ ಟೈಮ್ ಇರುತ್ತೆ ಆ ಟೈಮ್ ನ ನೀವು ನೋಡಿ ಈ ತರ ಟೈಮ್ ನ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ 6:30 ಈ ತರ ಕಲರ್ ಅಂತ ಇದೆ ನೋಡಿ. ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾಗಿರುವಂತ ಕಲರ್ ನ ಇಲ್ಲಿ ಆಡ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ
ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಬಂದ್ಬಿಡಿ. ನೋಡ್ತಾ ಇದ್ದೀರಾ ಡೇಟು ಚೇಂಜ್ ಆಗುತ್ತೆ. ಮತ್ತೆ ನಿಮ್ಗೆ ಇವಾಗ ಸರ್ನೇಮ್ ಚೇಂಜ್ ಆಯ್ತು, ನಿಶ್ಚಿತಾರ್ಥ ಸ್ಥಳ ಚೇಂಜ್ ಆಯ್ತು, ನಿಶ್ಚಿತಾರ್ಥ ಮುಹೂರ್ತ ಆಯ್ತು. ನಿಮ್ಗೆ ಫೋಟೋ ಒಂದು ರೀಪ್ಲೇಸ್ ಮಾಡ್ಬೇಕಾಗುತ್ತೆ ಅಷ್ಟೇ. ನೋಡ್ತಾ ಇದ್ದೀರಾ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಕರ್ಕೊಂಡು ಹೋಗುತ್ತೆ. ನೋಡಿ ನೋಡ್ತಾ ಇದ್ದೀರಾ ಈ ತರ ಗ್ಯಾಲರಿ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಫೋಟೋನ ನೀವು ರೀಪ್ಲೇಸ್ ಮಾಡ್ಬೇಕಾಗುತ್ತೆ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ಫೋಟೋ ಬೇರೆ ಫೋಟೋ ಇತ್ತು, ರಿಮೂವ್ ಮಾಡಿದೀನಿ ನಾನು, ಬೇರೆ ಫೋಟೋ ಬಂದಿದೆ. ಒಂದ್ ಸ್ವಲ್ಪ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಕೆಳಗೆ ಮೇಲೆ ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಹೋಗಿ ಇರುತ್ತೆ. ನಿಮ್ ಫೋಟೋ ಯಾವ ತರ ಇರುತ್ತೆ ಆ ಫೋಟೋ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಫೋಟೋನ ಒಂದು 4, 5, 6, 8 ಫೋಟೋಗಳನ್ನ ನಾನು ಆಡ್ ಮಾಡಿರ್ತೀನಿ. ಆ ಫೋಟೋನ ನೀವು ರೀಪ್ಲೇಸ್ ಮಾಡ್ಬೇಕಾಗುತ್ತೆ. ನಾನು ಎಷ್ಟು ಆಡ್ ಮಾಡಿರ್ತೀನಿ ಅಷ್ಟು. ನೋಡಿ ಇಲ್ಲಿ ಕೆಳಗಡೆ ಜಾಸ್ತಿ ಬಂದೆ, ಮೂವ್ ರೇಂಜಸ್ ಮೇಲೆ ಹೋಗ್ಬಿಟ್ಟು ನೋಡಿ ಈ ತರ ಕರೆಕ್ಟ್ ಆಗಿ ನೀವು ಮೇಲ್ಗಡೆ ಹೋಗ್ಬೇಕಾ, ಕೆಳಗಡೆ ಹೋಗ್ಬೇಕಾ, ಮತ್ತೆ ಆ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಲೆಫ್ಟ್ ರೈಟ್ ಡೌನ್ ಅಪ್ ಎಲ್ಲಾನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಈ ತರ ಜಾಸ್ತಿ ಏನಾದ್ರು ಮೇಲ್ಗಡೆ ಕಟ್ ಆಯ್ತು ಅಂತಂದ್ರೆ ಈ ತರ ನೀವು ಕೆಳಗಡೆ ತಗೊಂಡ್ ಬರ್ಬೋದು. ಇದೇ ತರ ಎಲ್ಲಾ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂತಿದೆ ನೋಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ನಿಮ್ಮ ಗ್ಯಾಲರಿ ಫೋಟೋನ ಓಪನ್ ಆಗುತ್ತೆ. ನೋಡಿ ಈ ತರ ಫೋಟೋನ ನೀವು ರೀಪ್ಲೇಸ್ ಮಾಡ್ಬೇಕಾಗುತ್ತೆ. ನೋಡಿ ಕರೆಕ್ಟ್ ಆಗಿ ಫೋಟೋಗಳು ಸೆಟ್ ಆಗ್ತಾ ಬರ್ತಾ ಇದಾವೆ. ಎಲ್ಲಾ ಫೋಟೋ ಮೇಲೆ ನೀವು ಇದೇ ತರ ಕ್ಲಿಕ್ ಮಾಡ್ಕೊಂಡು ಫೋಟೋಗಳನ್ನ ಆಡ್ ಮಾಡ್ಕೊಳ್ಳಿ. ಒಂದು 10 ಫೋಟೋ ಹಾಕಿರ್ತೀನಿ ಸುಮಾರು, ಅಂದ್ರೆ 10 ಫೋಟೋ ತೋರಿಸ್ಬೇಕಂದ್ರೆ ನಿಮ್ಗೆ ಟೈಮ್ ಜಾಸ್ತಿ ಆಗುತ್ತೆ. ಟೈಮ್ ಜಾಸ್ತಿ ಆದ್ರೆ ನೀವು ನಿಮ್ಗೆ ವಿಡಿಯೋ ನೋಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೋಸ್ಕರ ನಾನು ಸ್ವೀಟ್ ಆಗಿ ಶಾರ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೋಡಿ ಈ ತರ ಎಲ್ಲಾನು ಆಡ್ ಮಾಡ್ಕೊಂಡು ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಡಿಯೋ ಆಪ್ಷನ್ಸ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವ್ಯೂ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಸಾಂಗ್ ಅಂತ ನಿಮ್ಮ ಗ್ಯಾಲರಿಯಲ್ಲಿ ಇರುವಂತ ಸಾಂಗ್ ನ ಓಪನ್ ಆಗ್ತವೆ. ಆ ಸಾಂಗ್ ಅಲ್ಲಿ ನಿಮ್ಗೆ ಇಷ್ಟ ಆಗುವಂತ ಸಾಂಗ್ ನ ನೀವು ಆಡ್ ಮಾಡ್ಕೋಬಹುದು. ಮತ್ತೆ ವಿಡಿಯೋನು ಹೋಗಿ ನೀವು ಆಡಿಯೋ ತರ ಕನ್ವರ್ಟ್ ಮಾಡ್ಕೋಬಹುದು. ಯಾವ್ದಪ್ಪ ಅಂತಂದ್ರೆ ಇವಾಗ ನಾನು ಆಡಿಯೋನೇ ನಿಮ್ಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಡಿಯೋ ಇದು ಸೆಲೆಕ್ಟ್ ಆಗುತ್ತೆ. ಬಂದ್ಬಿಟ್ಟು ನೀವು ಈ ತರ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬನ್ನಿ. ನೋಡಿ ರೈಟ್ ಇಂದ ಲೆಫ್ಟ್ ಗೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಅಪ್ ಮಾಡ್ಕೊಂಡ್ಮೇಲೆ ನಾನು ಎಲ್ಲಿವರೆಗೂ ಬ್ಯಾಕ್ ಗ್ರೌಂಡ್ ಕೊಟ್ಟಿರ್ತೀನಿ ಅಲ್ಲಿವರೆಗೂ ಕರೆಕ್ಟ್ ಆಗಿ ನೀವು ನೇರಕ್ಕೆ ನಿಲ್ಸ್ಕೊಂಡು ನೋಡಿ ಈ ತರ ಆಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಸೈಡ್ ಇರೋದನ್ನ ಟ್ರಿಮ್ ಮಾಡ್ಕೊಳ್ಳಿ. ಕಟ್ ಆಗುತ್ತೆ, ಆಡಿಯೋ ಕಟ್ ಆಗುತ್ತೆ. ನೋಡಿ ಈ ತರ ಸೆಲೆಕ್ಟ್ ಮಾಡ್ಕೊಂಡು ಆಡಿಯೋ ಸೆಲೆಕ್ಟ್ ಆಯ್ತು. ಇನ್ನೊಂದು ನಿಮ್ಗೆ ವಿಡಿಯೋ ಹೋಗಿ ಆಡಿಯೋ ಕನೆಕ್ಟ್ ಮಾಡೋದು ಹೇಗೆ ಅಂತಾನು ತೋರಿಸ್ಕೊಡ್ತೀನಿ. ನಾನು ವಿಡಿಯೋನ ಆಡ್ ಮಾಡ್ತೀನಿ. ಇವಾಗ ಇಲ್ಲಿರೋ ಆಡಿಯೋನ ಇವಾಗ ಡಿಲೀಟ್ ಮಾಡ್ತೀನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೀಡಿಯಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಆಡ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಇವಾಗ ಆಡಿಯೋ ತಗೊಂಡಿದ್ದೀನಿ ಒಂದು. ನಾನು ಇದಕ್ಕೆ ಬ್ಯಾಕ್ ಗ್ರೌಂಡ್ ನನಗೆ ಮ್ಯೂಸಿಕ್ ಬೇಕು ಅಷ್ಟೇ. ಇದನ್ನ ಈ ಸ್ಕ್ರೀನ್ ಎಲ್ಲ ಬೇಕಾಗಿಲ್ಲ. ಅದು ಏನಿರುತ್ತೆ ನಾವು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ನಮ್ ಬ್ಯಾಕ್ ಗ್ರೌಂಡ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೇರಕ್ಕೆ ನಿಲ್ಸ್ಕೊಂಡು ಟ್ರಿಮ್ ಮಾಡ್ಕೊಂಬಿಡಿ. ಟ್ರಿಮ್ ಮಾಡ್ಕೊಂಡ್ ಆದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನ್ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವಾ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲೆಂಡಿಂಗ್ ಅಂತ ಇದೆ ನೋಡಿ, ಬ್ಲೆಂಡಿಂಗ್ ಇರೋದನ್ನ ಇಲ್ಲಿ ಫುಲ್ ಜೀರೋ ಮಾಡ್ಕೊಂಬಿಡಿ. ಫುಲ್ ಜೀರೋ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಆಡಿಯೋ ಮಾತ್ರ ಇಲ್ಲಿ ಪ್ಲೇ ಆಗ್ತಾ ಬರ್ತಾ ಇರುತ್ತೆ. ಮತ್ತೆ ವಿಡಿಯೋ ಇಲ್ಲಿ ಯಾವುದೇ ತರದ ಶೋ ಆಗೋದಿಲ್ಲ. ನೀವೇನ್ ಬ್ಯಾಕ್ ಗ್ರೌಂಡ್ ಎಡಿಟ್ ಮಾಡ್ಕೊಂಡಿರ್ತೀರ ಅದೇ ಇಲ್ಲಿ ಶೋ ಆಗ್ತಾ ಬರ್ತಾ ಇರುತ್ತೆ. ನೋಡ್ತಾ ಇದೀರಲ್ಲ ನೋಡಿ, ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ. ಸಾಂಗು ಕಾಪಿ ರೈಟ್ ಕ್ಲೈಮ್ ಬರುತ್ತೆ, ಹಂಗಾಗಿ ಹಚ್ಚೋದು ಬೇಡ. ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ, ಒಂದ್ ಸ್ವಲ್ಪ ನೋಡ್ಕೊಂಡ್ ಬನ್ನಿ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನಂದ ಆಡಿಯೋನ ಇಲ್ಲಿ ಆಡ್ ಮಾಡಿದ್ದೆ ನಾನು, ಹಂಗಾಗಿ ನನ್ನ ಆಡಿಯೋ ಬರುತ್ತೆ. ನಿಮ್ಗೆ ಇದೇ ತರ ಬೇರೆ ಬೇರೆ ಆಡಿಯೋಗಳಿದ್ವು ಅಂದ್ರೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಕಾಪಿ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಬ್ಲೆಂಡಿಂಗ್ ಅನ್ನೋ ಆಪ್ಷನ್ಸ್ ಮೇಲೆ ಹೋಗ್ಬಿಟ್ಟು ಜೀರೋ ಮಾಡ್ಕೊಂಡ್ರೆ ಇಲ್ಲಿ ವಿಡಿಯೋ ಹೋಗಿ ಆಡಿಯೋ ಕನ್ವರ್ಟ್ ಆಗುತ್ತೆ. ಪ್ಲಸ್ ಐಕನ್ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೆಜುಲೇಷನ್ ನೋಡ್ಕೊಳ್ಳಿ. ಮೊದಲು ವಿಡಿಯೋ ರೆಜುಲೇಷನ್ ನೋಡ್ಕೊಂಡು 1080 ಇತ್ತ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋ.